ಇವತ್ತು ಹೇಳ್ತಾ ಇದ್ದೀನಿ, ಅಭಿವೃದ್ಧಿ ಕೆಲಸಗಳ ವಿಚಾರ ಬಂದಾಗ ಅವರು ಸ್ಪಂದನೆ ಮಾಡಿ ಅಭಿವೃದ್ಧಿ ಮಾಡಲಿಲ್ಲ ಅಂದರೆ ಇವತ್ತು ನಾನು ಪ್ರದೀಪ್ ಈಶ್ವರ್ ವಿರುದ್ಧವಾಗಿ ಹೋರಾಟ ಮಾಡ್ತೀನಿ. ಅವತ್ತು ಹೇಳ್ತಾ ಇದ್ದೀನಿ, ಇವತ್ತು ಹೇಳ್ತಾ ಇದ್ದೀನಲ್ಲ. ನಾನು ಮಾತಾಡ್ತಾ ಇರೋದು ಒಂದು ಪಾಯಿಂಟ್ ಏನಾದ್ರು ಸುಳ್ಳಾದರೆ ನಾನು ಇವತ್ತೇ ರಾಜಕೀಯದಿಂದ ನಿವೃತ್ತಿ ಹೊಂದ್ತೀನಿ. ರೀ ಸ್ವಾಮಿ, MLA ಅವ್ರ ವಿರುದ್ಧವಾಗಿ ಯಾವತ್ತೂ ಏನು ಹೇಳಿರೋದು? ಅವರು ಈ ಕ್ಷೇತ್ರದಲ್ಲಿ ಗೆದ್ದಿದ್ದಾರೆ. ಗೆದ್ದಿರೋರು ಬಂದು ಜನಗಳ ಕಷ್ಟಗಳಲ್ಲಿ ಸ್ಪಂದಿಸಬೇಕು, ಅಭಿವೃದ್ಧಿ ಮಾಡಬೇಕು, ಎಲ್ಲಿ ರಸ್ತೆಗಳಾಗಬೇಕು, ಎಲ್ಲಿ ಏನೇನು ಕೆಲಸಗಳಾಗಬೇಕು ಅನ್ನೋದು ಜವಾಬ್ದಾರಿ ಅವ್ರದ್ದು. ಇವತ್ತು ಹೇಳ್ತಾ ಇದ್ದೀನಿ, ಅವ್ರು ಅದನ್ನು ಮಾಡಬೇಕು. ಅವ್ರು ಅದನ್ನು ಮಾಡದೇ ಇದ್ದರೆ ನಾನು ಇವತ್ತು ವಿರೋಧಿನೇ. ಅರ್ಥ ಆಯ್ತಾ? ಹೌದು, ಕ್ಷೇತ್ರದ ಅಭಿವೃದ್ಧಿ ಅವ್ರು ಇರೋ ಅವಧಿಯವ್ರಿಗೂ ಮಾಡಬೇಕು. ಅವರು ಮಾಡದೇ ಇದ್ದರೆ ಇವತ್ತು ನಾನು ವಿರೋಧ ಮಾಡೇ ಮಾಡ್ತೀನಿ, ವಿರೋಧಿನೇ. ತಾವು ಹೇಳಬೇಕು, ನಾವು ಈ ಒಂದು 20 ದಿವಸದಿಂದ ಇರಬೇಕು. ನಾನೇ ಜೊತೆಯಲ್ಲಿ ಹೋಗಿ ಆ ಪೆರೇಸಂದ್ರದಲ್ಲಿ ಒಂದು ರಸ್ತೆ 4.5 ಕೋಟಿ, ಇನ್ನೊಂದು ರಸ್ತೆ 5.5 ಕೋಟಿ ಪೂಜೆ ಮಾಡಿ ಬಂದಿದ್ದೀನಿ. ಅದರ ನಂತರ ಈಗ ಇಲ್ಲಿ ನುಗ್ತಳ್ಳಿ ಹತ್ರ ಒಂದು ರಸ್ತೆ ಈ ಚುನಾವಣೆ ಮುಗಿದ ತಕ್ಷಣ ಬಂದು ಮಾಡಬೇಕಪ್ಪ ಅಂತ ಹೇಳಿದ್ದೀನಿ. ಇಮಿಡಿಯೇಟಾಗಿ ಬಂದು ಪೂಜೆ ಮಾಡಿ ಸ್ಟಾರ್ಟ್ ಮಾಡಿಸ್ತೀನಣ್ಣ ಅಂತ ಹೇಳಿದ್ದಾರೆ. ಇನ್ನು ಯಾರಾದರೂ ನಮಗೆ ಹೇಳಿದ್ರೆ ಇಂತಿಂಥ ಊರಲ್ಲಿ ಇಂಥ ಕಾರ್ಯಕ್ರಮ ಆಗಬೇಕು ಅಂದರೆ ಅದನ್ನು ಅವ್ರ ಗಮನಕ್ಕೆ ತರ್ತೀವಿ. ಅವರು ಬಂದು ಅದನ್ನು ಪೂರೈಸಬೇಕು. ಅದನ್ನು ಪೂರೈಸಲಿಲ್ಲ, ನೆಪ ಹೇಳ್ಕೊಂಡು ಓಡಾಡ್ತಾರೆ ಅಂದರೆ ನಾನು ಅವ್ರ ವಿರುದ್ಧವಾಗೂ ನಾನು ಹೇಳಬೇಕಾಗ್ತದೆ, ಮಾತಾಡ್ತೀನಿ. ನೀನು ಇಲ್ಲಿ KV ನಾಗರಾಜ್ ಇದ್ದರೆ ಆಗಲ್ಲ ಅಂಥೇಳಿ ಇಡೀ ಜಿಲ್ಲೆಯಲ್ಲಿರೋ ಮುಖಂಡಗಳಿಗೆಲ್ಲ ಕಾಲಲ್ಲಿ ಎಷ್ಟು ಸಾರಿ ಬಿದ್ದಿದೆಯಾ? ಅವಾಗೆ ಎಷ್ಟು ಸಾರಿ ಕರ್ಕೊಂಡ್ಬಂದು ಅವ್ರನ್ನೆಲ್ಲ ಮಿನಿಸ್ಟರ್ನ ಕಾಲಗಳು ಬಿದ್ದು ಕಾಲಗಳು ಬೇಳಾಡಿ ಇಡೀ 2 ಜಿಲ್ಲೆಯಲ್ಲಿರೋ ಮುಖಂಡರುಗಳನ್ನ KV ನಾಗರಾಜ್ನ ಆ ಕಡೆ ಮಾಡಿಸ್ಕೊಂಡು ಕ್ಷೇತ್ರ ಈ ಕಡೆ ಬರೋಂಗೆ ಮಾಡ್ಕೊಂಬಿಟ್ಟು ಇದೊಂದು ನಾನು ಸಾಧನೆ ಮಾಡಿಬಿಟ್ಟೆ ಅಂತ. ಇದೇ ನೀವು ಮಂತ್ರಿಗಳು ಕೇಳಿ, ಸಾರ್ ನನ್ನ ಮೇಲೆ ನೀವು ಆ KV ನಾಗರಾಜ್ ನಿಂತ್ಕೊಂಡ್ರೆ ಆ ಸಿಂಪತಿ ಇದೆ, ಅದನ್ನ ಗೆದ್ದುಬಿಡ್ತಾನೆ, ನಮಗೆ ಇದು ಸೋಲ್ತೀವಿ, ಹತ್ತು ಕಡೆದು ಸೋಲ್ತೀವಿ, ಈ KV ನಾಗರಾಜ್ನ ಆ ಕಡೆ ಹಾಕ್ಬಿಡಿ, ಆವಾಗ ನಾನು ಒಂದಾದರೂ ಗೆಲ್ತೀನಿ, ಇಲ್ಲಿ ಗೌರವ ಬರ್ತದೆ, ಇಲ್ಲ 2 ಸೋಲ್ತೀವಿ ಅಂತ ಬೇಳಾಡಿರೋದು ನಮಗೆ. ನೀವು ಮಂತ್ರಿಗಳನ್ನೇ ಕೇಳಿ, ಅವ್ರು ಹೇಳ್ತಾರೋ ಅವ್ರದ್ದು ಉತ್ತರ ನೀವು ನೋಡಿದ್ದೀರ, ಅವ್ರು ಇಷ್ಟ ಹೆಂಗೋ ಅವ್ರ ಉತ್ತರ ಹೆಂಗೆ ಕೊಡಬೇಕು ಹಂಗೆ ಕೊಟ್ಕೊಳ್ತಾರೆ. ಇದು ನಡೆದಿರೋ ಸತ್ಯ, ನಾನು ಹೇಳ್ತಾ ಇದ್ದೀನಿ. ಚಿಂತಾಮಣಿ ಅಭಿವೃದ್ಧಿ ವಿಚಾರ ಮಾಡ್ಕೊಂಡು ಚಿಕ್ಕಬಳ್ಳಾಪುರಕ್ಕೆ ಮೋಸ ಮಾಡ್ತಾ ಇದ್ದಾರೆ ಸರ್ ಜಿಲ್ಲಾ ಉಸ್ತುವಾರಿ. ಅದು ನಿಮ್ಮ ಮನಸ್ಸಿಗೆ ಬಂದಿದ್ದರೆ ನೀವು ಅದನ್ನು, ನೀವು ಹೇಳ್ತಾ ಇರೋದು ಕರೆಕ್ಟು ಅನಿಸಿದ್ರೆ ನೀವು ಅದನ್ನು ಜನಗಳಿಗೆ ತಿಳಿಸಿ. ಏಸಾಕೋಟೆಕ್ RO ವಾಟರ್ ಪ್ಯೂರಿಫೈರ್ಸ್ ಅಂತ ಹೇಳ್ಬಿಟ್ಟು ಹೋಲ್ಸೇಲ್ ದರದಲ್ಲಿ ಚಿಕ್ಕಬಳ್ಳಾಪುರದಲ್ಲಿ ಪ್ರಪ್ರಥಮ ಬಾರಿಗೆ 5,500ಕ್ಕೆ ವಾಟರ್ ಪ್ಯೂರಿಫೈರ್ ಲಭ್ಯ ಇದೆ. 5,500 ಇಂದ ಇಲ್ಲಿ ನಮ್ಮ ಅಂಗಡಿಯಲ್ಲಿ RO UV UF TDS ಖಾಲಿ 5,500ಕ್ಕೆ ಬರುತ್ತೆ. ನಮ್ಮ ಅಂಗಡಿಯಲ್ಲಿ ಬನ್ನಿ. ನಮ್ಮ ಲೊಕೇಶನ್ ಬಂದು ಏಸಾಕೋಟೆಕ್ ಕೆನರಾ ಬ್ಯಾಂಕ್ ಆಪೋಸಿಟ್ ಅಲ್ಲಿ ಆಂಬೂರ್ ದಮ್ ಬಿರಿಯಾನಿ ಪಕ್ಕದ ರೋಡ್ ಅಲ್ಲಿ 2ನೇ ಅಂಗಡಿ ಬರುತ್ತೆ.